ಒಟ್ನಲ್ಲಿ ನಮ್ಮ ದೇಶ ಡೆವಲಪ್ ಅಂತೂ ಆಗಲ್ಲ, ಡೆವಲಪಿಂಗ್ ಆಗೇ ಇರುತ್ತೆ. ಅವ್ರ ಜೇಬು, ಅವ್ರ ಸುತ್ತಮುತ್ತ ಕೆಲವು ಚೇಳಗಳಿರ್ತಾರೆ ಗೊತ್ತಾ, ಓಡಾಡ್ಕೊಂಡು ಅವ್ರು ಉದ್ಧಾರ ಆಗ್ತಾ ಇದಾರೆ ಅನ್ನೋದು ಬಿಟ್ರೆ ನಾರ್ಮಲ್ ಜನಗಳಿಗೆ ₹1 ಉಪಯೋಗ ಇಲ್ಲ. ಈ SI ಲೆವೆಲ್ನಲ್ಲಿ ಇದೆ ಅಲ್ವಾ, ಎಂತ ಭಯದಲ್ಲಿ ಇಟ್ಕೋತಾರೆ ಅಂತ ಅಂದ್ರೆ ಜನ ಪೊಲೀಸ್ ಸ್ಟೇಷನ್ಗೆ ಹೋಗಿ ಎದುರುತ್ತಾರೆ. ಇವರು ಜೇಬ್ ಖಾಲಿ ಆಗ್ಬಿಡ್ಬೇಕು ಆ ಥರ ಎದುರಿಸ್ಬಿಡ್ತಾರೆ. ಕತೆ ಮುಗೀತು, ನಿನ್ನ ಜಮೀನು ಓದಂಗೆ, ನಿನ್ನ ಜಾಗ ಓದಂಗೆ. ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಗುರು. ನಂದೇನೋ ಒಂದು ಪರ್ಸನಲ್ ಇದಕ್ಕೆ ಗೌರ್ಮೆಂಟ್ ಫೀ ಅಂತ ನನ್ನ ಹತ್ರನೇ 10,000 15,000 ಇಸ್ಕೊಂಡವ್ರೆ. ಅವಶ್ಯಕತೆಗಿಂತ ತುಂಬ ಜಾಸ್ತಿ ಕೆಲಸ ಮಾಡ್ತಿರೋದು ಅಂದರೆ ಮತ್ತು ಡಿಪಾರ್ಟ್ಮೆಂಟ್ ಎರಡೇ ನಂಗೆ ಅನ್ನಿಸ್ತಂಗೆ. ಅಂದರೆ ದುಡ್ಡೆಲ್ಲಿ ಬರುತ್ತೆ ಅಲ್ಲಿ ಜಾಸ್ತಿ ಕೆಲಸ ಆಗುತ್ತೆ ಅಷ್ಟೇ. ಈ ರಾಜಕಾರಣಿಗಳು ಬಂದ ಹಿಂಗೆ ಕೈ ಕಡ್ಕೊಂಡು ಅಣ್ಣ ಸ್ವಾಮಿ ಹಿಂಗಲ್ಲ, ನಮ್ಮಿಂದ ಅವರು, ಅವರಿಂದ ನಾವಲ್ಲ. ನಂಗೆ ಯಾಕೋ ನಮ್ಮ ದೇಶ ಉದ್ಧಾರ ಆಗುತ್ತೆ ಅಂತ ದೇವ್ರಣೆ ಅನ್ನಿಸ್ತಾ ಇಲ್ಲ. ಯಾಕೆ ಅಂದರೆ ನಾವು ಸಣ್ಣವರಿರ್ಬೇಕಾದ್ರೆ 20-25 ವರ್ಷಗಳ ಮುಂಚೆ ನಾವು ಬುಕ್ಕಲ್ಲಿ, ನಮ್ಮ ಸ್ಕೂಲಲ್ಲಿ ನಮಗೆ ಹೇಳ್ಕೊಟ್ಟಿದ್ದು ನಮ್ಮ ದೇಶ ಭಾರತ, ನಮ್ಮ ದೇಶ ಡೆವಲಪಿಂಗ್ ದೇಶ, ಅಭಿವೃದ್ಧಿ ಆಗ್ತಾ ಇರುವಂಥ ದೇಶ ಅಂತ. ಅದನ್ನು ಓದಿ 20-25 ವರ್ಷ ಆದರೂ ಕೂಡ ನಮ್ಮ ದೇಶ ಭಾರತ ಈಗಲೂ ಕೂಡ ನಮ್ಮ ದೇಶ ಡೆವಲಪಿಂಗ್ ದೇಶ, ಅಭಿವೃದ್ಧಿ ಆಗ್ತಾ ಇರುವಂಥ ದೇಶ. ಇನ್ನೊಂದು 25 ವರ್ಷ ಬಿಟ್ಟು ನೋಡಿ, ಆಗಲೂ ಕೂಡ ನಮ್ಮ ದೇಶ ಡೆವಲಪಿಂಗ್ ದೇಶ. ಒಟ್ನಲ್ಲಿ ನಮ್ಮ ದೇಶ ಡೆವಲಪ್ ಅಂತೂ ಆಗಲ್ಲ, ಡೆವಲಪಿಂಗ್ ಆಗೇ ಇರುತ್ತೆ, ಡೆವಲಪಿಂಗ್ ಆಗ್ತಾನೆ ಇರುತ್ತೆ, ಡೆವಲಪ್ ಅಂತೂ ಆಗಲ್ಲ. ಇದಕ್ಕೆ ಮೇಯ್ನ್ ಕಾರಣ ನಾವೇ. ನಾನು, ನೀವು, ಪ್ರತಿಯೊಬ್ಬರು, ನಮ್ಮ ದೇಶದ ಪ್ರಜೆಗಳೇ ಬಹುಮುಖ್ಯವಾದಂಥ ಕಾರಣ. ನಮ್ಮ ದೇಶ ಉದ್ಧಾರ ಆಗಬೇಕು, ಡೆವಲಪ್ ಆಗಬೇಕು ಅಂತ ಅಂದರೆ ಮೊದಲು ನಾವು ಬದಲಾಗಬೇಕು. ಹೆಂಗಿದೆ ಗೊತ್ತಾ ನಮ್ಮ ದೇಶದ ಪರಿಸ್ಥಿತಿ? ಈ ರಾಜಕಾರಣಿಗಳನ್ನ ಅದೇನು ಕಲೆಕ್ಟ್ ಮಾಡಿ ನಾವು ಕಳಿಸ್ತೀವಿ ಅಂತ ನಮಗೆ ಗೊತ್ತಿಲ್ಲ. ಕೆಲವು ಜನ ಅವ್ರು ಕೊಡೋ ಎಲೆಕ್ಷನ್ ಟೈಮಲ್ಲಿ 500-1000 ರೂಪಾಯಿಗೆ ಎಣ್ಣೆಗೆ, ಊಟಕ್ಕೆ ಅವ್ರಿಗೆ ಓಟ್ ಹಾಕ್ತಾರೆ. ನಂಗನ್ನಿಸ್ತಂಗೆ ಈ ರಾಜಕಾರಣಿಗಳನ್ನು ನಾವು ಗೆಲ್ಲಿಸ್ಬಿಟ್ಟು ವಿಧಾನಸೌಧಕ್ಕೆ ಕಳಿಸೋದ್ರಿಂದ ನಮ್ಮ ಉದ್ಧಾರ ಏನೂ ಆಗ್ತಿಲ್ಲ, ನಮಗೆ ಅದರಿಂದ ₹1 ಉಪಯೋಗ ಕೂಡ ಆಗ್ತಿಲ್ಲ. ಅವ್ರ ಜೇಬು, ಅವ್ರ ಸುತ್ತಮುತ್ತ ಕೆಲವು ಚೇಳಗಳಿರ್ತಾರೆ ಗೊತ್ತಾ, ಓಡಾಡಿಕೊಂಡು ಅವ್ರು ಉದ್ಧಾರ ಆಗ್ತಾ ಇದ್ದಾರೆ ಅನ್ನೋದು ಬಿಟ್ರೆ ನಾರ್ಮಲ್ ಜನಗಳಿಗೆ ₹1 ಉಪಯೋಗ ಇಲ್ಲ. ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ ಓಟ್ ಕೇಳೋಕ್ಕೆ, ಅದಾದಮೇಲೆ ಮುಂದಿನ ಎಲೆಕ್ಷನ್ಗೆ ಬರೋದವರು. ನಮ್ಮ ಅವಶ್ಯಕತೆಗಳನ್ನು ಕೇಳೋರೇ ಇಲ್ದಂಗೆ ಆಗಿದೆ. ಬರೀ ಇದು ರಾಜಕಾರಣಿಗಳಿಂದನೇ ಅಷ್ಟೇ ಅಂತಲೇ ಹೇಳೋಕ್ಕಾಗಲ್ಲ, ಆಯಿತಾ? ಪರಿಸ್ಥಿತಿ ಹೆಂಗಿದೆ ಅಂತ ಅಂದರೆ ಯಾರೂ ಪ್ರಶ್ನೆ ಮಾಡಲ್ಲ. ಪ್ರಶ್ನೆ ಮಾಡೋ ಜನಗಳಿದ್ರೂ ಕೂಡ ಆ ಜನಗಳನ್ನ ತುಳಿದು ಬಿಡ್ತಾರೆ. ಆ ಪಕ್ಷ ಈ ಪಕ್ಷ ಅಂತ ಅಲ್ಲ, ಎಲ್ಲ ಪಕ್ಷದವರು ಅಷ್ಟೇ. ನೀವೊಂದು ಪಕ್ಷದ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದ್ರೆ, ಆ ಒಂದು ಪಕ್ಷಕ್ಕೆ ನೀವು ಪ್ರಶ್ನೆಯನ್ನು ಮಾಡಿದ್ರೆ, ಆ ಪಕ್ಷದ ಚೇಳಗಳು, ಆ ಪಕ್ಷದ ಅಂಧಾಭಿಮಾನಿಗಳು ನಿಮ್ಮ ಹತ್ರ ಬಂದು ನೆಗೆಟಿವ್ ಆಗಿ ಮಾತಾಡೋದು, ನೀನು ದೇಶದ್ರೋಹಿ ಅನ್ನೋದು, ನಿನ್ನ ಪ್ರಶ್ನೆಯನ್ನು ತುಳಿದಾಕೋದು, ಒಸ್ಕಾಕೋದು, ಆ ಪ್ರಶ್ನೆ ಹೊರಗೆ ಬರಬಾರ್ದು ಆ ರೀತಿ ಮಾಡುವಂಥದ್ದು. ಜನ ಈ ಥರ ಮಾಡಿಬಿಟ್ರೆ ಯಾರಾದರೂ ಪ್ರಶ್ನೆ ಕೇಳ್ತಾರೆ, ಬಿಡಪ್ಪ ಈ ರಾಜಕೀಯದವ್ರ ಸವಾಸನೆ ಬೇಡ ಅಂದ್ಬಿಡ್ತಾರೆ. ಪ್ರಾಬ್ಲಮ್ ಆಗ್ತಿರೋದು ಇಲ್ಲಿ ಅಲ್ಲ ಗುರು. ಒಬ್ಬ ವ್ಯಕ್ತಿ ಅದು ಹೆಂಗೆ ಒಂದು ಪಕ್ಷದ ದಾಸನಾಗ ಸಾಧ್ಯ? ಒಂದು ಪಕ್ಷದವನ್ನು ಬ್ಲೈಂಡಾಗಿ ಒಬ್ಬ ಬೆಂಬಲಿಸೋದಕ್ಕೆ ಹೆಂಗೆ ಸಾಧ್ಯ? ಯಾವ ಪಕ್ಷನೂ ಕೂಡ ಪರ್ಫೆಕ್ಟ್ ಇಲ್ಲ. ಒಂದು ಪಕ್ಷದಲ್ಲಿ ಒಂದು ವಿಷಯ ಚೆನ್ನಾಗಿದೆ, ಒಂದು ವಿಷಯ ಚೆನ್ನಾಗಿರಲ್ಲ. ಇನ್ನೊಂದು ಪಕ್ಷದಲ್ಲಿ ಸೇಮ್ ಅದೇ ರೀತಿ. ಎಲ್ಲರೂ ಕಂತ್ರಿಗಳ, ಎಲ್ಲ ಪಕ್ಷದವರು ದುಡ್ಡನ್ನು ಒಡೆಯೋರೇನೆ, ಯಾರು ಒಳ್ಳೆಯವರು, ಎಲ್ಲರೂ ಕಳ್ಳರೇ ಇರೋದು. ಅದು ಹೆಂಗೆ ಗುರು ಜನಗಳು ಒಬ್ಬ ರಾಜಕಾರಣಿಯನ್ನು ಸಪೋರ್ಟ್ ಮಾಡ್ಕೊಂಡು ಕಾಮೆಂಟ್ ಮಾಡ್ತಾರೆ, ಒಬ್ಬ ರಾಜಕಾರಣಿ ದರೋಡೆ ಮಾಡಿ ಕೆಟ್ಟ ಕೆಟ್ಟ ವಿಷಯಗಳನ್ನು ಮಾಡಿ ಸಿಗಾಕೊಂಡು, ಆಡಿಯೋ ಲೀಕ್, ಅದು ಲೀಕ್, ಏನೇನೋ ಆಗಿ ಒಪ್ಪನ್ನಾಗಿ ದುಡ್ಡೆಲ್ಲ ಕೇಳಿ ಸಿಗಾಕೊಂಡು ಎಲ್ಲ ಆದರೂ ಆ ವ್ಯಕ್ತಿಯನ್ನು ಮತ್ತೆ ಜನ ಗೆಲ್ಲಿಸ್ತಾರೆ ಅಂತ ಅಂದರೆ ಯೋಚನೆ ಮಾಡಿ ನಮ್ಮ ಜನರ ಮೆಂಟಾಲಿಟಿ ಯಾವ ರೀತಿ ಇದೆ ಅಂತ. ಹೇಳದ್ನಲ್ಲ, ಒಟ್ನಲ್ಲಿ ನಮ್ಮ ದೇಶ ಉದ್ಧಾರ ಅಂತೂ ಆಗಲ್ಲ. ಇನ್ನೊಂದು ಕಡೆಗೆ ಬರ್ತೀನಿ. ನಮ್ಮ ಜನಗಳನ್ನು ಈ ಕೆಲವು ಅಧಿಕಾರಿಗಳು ಹೆಂಗೆ ಭಯದಲ್ಲಿ ಇಟ್ಕೊಂಬಿಟ್ಟವ್ರೆ ಅಂದರೆ, ಅದರಲ್ಲೂ ಈ ಪೊಲೀಸ್ಗಳು ಪ್ರತಿಯೊಬ್ಬರು ಅಂತ ಅನ್ನಲ್ಲ, ಈ ದೊಡ್ಡ ದೊಡ್ಡ ಲೆವೆಲಲ್ಲಿ ನಾರ್ಮಲಾಗಿ ನಡೆಯುತ್ತೆ. ಬಟ್ ಈ SI ಲೆವೆಲ್ನಲ್ಲಿ ಇದೆ ಅಲ್ವಾ,
ಎಂಥ ಭಯದಲ್ಲಿ ಇಟ್ಕೋತಾರೆ ಅಂತ ಅಂದರೆ ಜನ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೆದರುತ್ತಾರೆ ಗುರು. ಅಲ್ಲ, ನನಗೊಂದು ಅರ್ಥ ಆಗ್ತಿಲ್ಲ, ಪೊಲೀಸ್ ಏನಕ್ಕಿರೋದು? ನಮ್ಮ ರಕ್ಷಣೆಗೋಸ್ಕರ. ನಿಮಗೆ ಪೊಲೀಸ್ ಸುತ್ತಮುತ್ತ ನಿಮಗೆ ರಕ್ಷಣೆ ಇದೆ ಅಂತ ಯಾವತ್ತಾರ ಅನಿಸಿದೆಯಾ? ಇಲ್ಲ, ಅವರು ನಿಮ್ಮನ್ನು ಭಯದಲ್ಲೇ ಇಡ್ತಾರೆ. ಪೊಲೀಸ್ ಸ್ಟೇಷನ್ಗೆ ಹೋದ್ರಾ ಏನೋ ಹಿಂಗೆ ಮಾತಾಡೋದವರು. ಈ ಅಮೇರಿಕನ್ ಯುರೋಪಿಯನ್ ಪೊಲೀಸ್ಗಳನ್ನ ನೋಡಿ, ಅವರು ಎಷ್ಟು ರೆಸ್ಪೆಕ್ಟ್ಫುಲ್ಲಿ ನಿಮಗೆ ಮಾತಾಡ್ತಾರೆ. ಪ್ರತಿಯೊಂದು ನೀನು ಕೊಲೆ ಮಾಡಿರು, ನೀನು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ. ನೀನು ಕೊಲೆಗಾರ ಆಗಿ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ. ನಮ್ಮ ದೇಶದಲ್ಲಿ ಪೊಲೀಸರು ಮರ್ಯಾದೆನೇ ಕೊಡಲ್ಲ. ಎಂಥ ಭಯದಲ್ಲಿ ಇಡ್ತಾರೆ ಅಂತ ಅಂದ್ರೆ, ಪೊಲೀಸ್ ಬಂದು ಬಡಗಡ ಎಲ್ಲ ಒಂಥರ ಎದುರ್ಕೊಂಡ್ಬಿಡ್ತಾರೆ ಫುಲ್ಲು. ಮತ್ತಿನ್ನೊಂದು, ನಮ್ಮ ದೇಶದಲ್ಲಿರುವಂಥ ಕಾನೂನು, ಯಪ್ಪ, ಈ ಲಾಯರ್ಗಳು ಎಲ್ಲರೂ ಅಂತ ಅನ್ನಲ್ಲ, ಕೆಲವು ಜನ ಲಾಯರ್ಗಳು ಹೆಂಗೆ ಸ್ಪಾಯ್ಲ್ ಮಾಡಿಟ್ಟವ್ರೆ ಅಂತ ಅಂದರೆ, ಈ ಒಂದು ಫೀಲ್ಡನ್ನು, ಈ ನೀವು ಲಾಯರ್ ಹತ್ರ ಹೋಗ್ಬಿಟ್ರೆ ಜೇಬ್ ಖಾಲಿ ಆಗಿಬಿಡ್ಬೇಕು ಆ ಥರ ಎದುರಿಸ್ಬಿಡ್ತಾರೆ. ನೀನು ಇದು ಮಾಡಿಲ್ಲ ಅಂದರೆ ಹೋಯ್ತು, ಕತೆ ಮುಗೀತು, ನಿನ್ನ ಜಮೀನು ಓದಂಗೆ, ನಿನ್ನ ಜಾಗ ಓದಂಗೆ. ಹಾನೆಸ್ಟ್ ಆಗಿರುವಂಥ ಲಾಯರ್ಗಳನ್ನ ಹುಡ್ಕೋದು ಅಸಾಧ್ಯ ಅಂತ. ಕೆಲವು ಜನ ಬೆರಳಿಕೆ ಒಬ್ಬರು ಇಬ್ಬರು ಹಾನೆಸ್ಟ್ ಆಗಿರ್ತಾರೆ ಬಿಟ್ಟರೆ, ಉಳಿದವ್ರು ಎಲ್ಲರೂ ಕೂಡ ಕಂತ್ರಿಗಳೇ ಇರೋದು ಲಾಯರ್ಗಳು. ಗೌರ್ಮೆಂಟ್ ಫೀ ಅಂದ್ಬಿಟ್ಟು ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಗುರು. ನಂದೇನೋ ಒಂದು ಪರ್ಸ್ನಲ್ ಇದಕ್ಕೆ ಗೌರ್ಮೆಂಟ್ ಫೀ ಅಂತ ನನ್ನ ಹತ್ರನೇ 10,000 15,000 ಇಸ್ಕೊಂಡವ್ರೆ. ಗೊತ್ತು ಗೌರ್ಮೆಂಟ್ ಫೀ, ನಾನು ಕೇಳಿದ್ದೀನಿ. ಗೌರ್ಮೆಂಟ್ ಫೀ ಇಲ್ಲ ಅಂತ ಗೊತ್ತು ನನಗೆ. ಗೌರ್ಮೆಂಟ್ ಫೀ ಯೂಶ್ವಲಿ ಕೋರ್ಟ್ ಫೀಸ್ ಅಷ್ಟಿರಲ್ಲ, 500 ರೂಪಾಯಿ 600 ರೂಪಾಯಿ. ಬಟ್ ದಾರಿನೇ ಇಲ್ಲ, ವೇನೇ ಇಲ್ಲ. ಅವ್ನು ಕ್ಲಿಯರ್ ಮಾಡಿಕೊಡಲ್ಲ, ನಿಂಗೆ NOC ಕೊಡಲ್ಲ ಅಂತಾನೆ ಲಾಯರು. NOC ಕೊಟ್ಟಿಲ್ಲ ಅಂದರೆ ತಿರುಗಬೇಕು ಸುಮ್ಮನೆ. ನಾವು ಬೇರೆ ಲಾಯರ್ ಹತ್ರ ಹೋಗೋಕ್ಕಾಗಲ್ಲ. ಹೆಂಗೆ ಸ್ಪಾಯ್ಲ್ ಮಾಡಿಟ್ಟವ್ರೆ ಅಂದರೆ ಎದುರಿಸ್ಕೊಂಡಿಟ್ಟವ್ರೆ ಇವರೆಲ್ಲ. ಹೇಳ್ತೀನಿ ಕೇಳಿ, ಏನು ಮಾಡ್ತೀರಾ? ಸರ್ಕಾರದಲ್ಲಿ ನಮಗೆ ಬೇಕಾಗುವಂಥ ಕೆಲವೊಂದು ಸೌಕರ್ಯಗಳನ್ನ ಇತ್ತೀಚೆಗೆ ಸ್ವಲ್ಪ ಇಂಪ್ರೂವ್ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ನಮಗೇನಾದರೂ ಇನ್ಕಮ್ ಸರ್ಟಿಫಿಕೇಟ್ ಬೇಕು, ಅಥವಾ ಜಾತಿ ಪ್ರಮಾಣ ಪತ್ರ ಬೇಕು, ಅಥವಾ ವಂಶವೃಕ್ಷ ಬೇಕು. ಇದೆಲ್ಲ ಇತ್ತೀಚೆಗೆ ತುಂಬ ಇಂಪ್ರೂವ್ಮೆಂಟ್ಸ್ ಆಗ್ತವೆ. ಟೆಕ್ನಾಲಜಿ ಬಂದಮೇಲೆ ಯಾರು ಫಸ್ಟ್ ಬರ್ತಾರೆ ಅವ್ರಿಗೆ ಪ್ರಿಯಾರಿಟಿ ಅನ್ನೋ ರೀತಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದೆಲ್ಲ ಆಗ್ತಾ ಇದೆ. ಬಟ್ ಇಂಟರ್ನಲ್ಲಿ ಸ್ಟಿಲ್ ಈಗಲೂ ಕೂಡ ಕೆಲವೊಂದು ಲೂಪ್ ಹೋಲ್ಸ್ಗಳು ಇದ್ದೇ ಇದೆ. ಇನ್ನು ಮತ್ತೆ ಬ್ಯಾಕ್ ಟು ಪೆವಿಲಿಯನ್ ರಾಜಕಾರಣಿಗಳ ವಿಷಯಕ್ಕೆ ಬಂತು ಅಂತ ಅಂದರೆ, ದುಡ್ಡು ಬರ್ತಾಯಿದೆ ನಮ್ಮ ದೇಶಕ್ಕೆ. ನಮ್ಮಿಂದ ಟ್ಯಾಕ್ಸನ್ನು ಮಾತ್ರ ಪರ್ಫೆಕ್ಟಾಗಿ ಕಲೆಕ್ಟ್ ಮಾಡ್ತಾರೆ. ಪ್ರಾಬ್ಲಮ್ಮೇ ಇಲ್ಲಪ್ಪ. ಮನೆಗೆ ನೋಟಿಸ್ ಬೇಕಾ, ನೋಟಿಸ್ ಕಳಿಸ್ತಾರೆ. GST ನೋಟಿಸ್ ಬೇಕಾ, ಕಳಿಸ್ತಾರೆ. ಅದೆಲ್ಲ ಪರ್ಫೆಕ್ಟಾಗಿ ಮಾಡ್ತಾರೆ. ನಂಗನ್ನಿಸ್ದಂಗೆ ನಮ್ಮ ದೇಶದಲ್ಲಿ ಅವಶ್ಯಕತೆಗಿಂತ ತುಂಬ ಜಾಸ್ತಿ ಕೆಲಸ ಮಾಡ್ತಿರೋದು ಅಂದರೆ GST ಮತ್ತು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಎರಡೇ. ನಂಗನ್ನಿಸ್ದಂಗೆ ಅಂದರೆ ಅವಶ್ಯಕತೆಗಿಂತ ತುಂಬ ಜಾಸ್ತಿ ಕೆಲಸ ಮಾಡ್ತಾರೆ, ಓವರಾಗಿ ಮಾಡ್ತಾರೆ. ಅದೊಂದೇ ಆಗೋದು. ಅಂದರೆ ದುಡ್ಡು ಎಲ್ಲಿ ಬರುತ್ತೆ ಅಲ್ಲಿ ಜಾಸ್ತಿ ಕೆಲಸ ಆಗುತ್ತೆ ಅಷ್ಟೇ. ಏನು ಮಾಡ್ತೀರಾ? ಬಟ್ ಡೆವಲಪಿಂಗ್ ವಿಷಯದಲ್ಲಿ ಇಲ್ಲ. ಮನೆ ಮುಂದೆ ಏನೋ ರೋಡಲ್ಲಿ ಸ್ವಲ್ಪ ರೋಡನ್ನು ಸ್ವಲ್ಪ ಅಕ್ವೈರ್ ಮಾಡ್ಕೊಂಡವ್ರೆ ಕೆಲವು ಜನ. ಈ ರೋಡ್ ಸೈಡ್ ಅಂಗಡಿ ಮಾರೋರು, ಅವರು ಇವರು ಶಾಪಲ್ಲಿ ಸ್ವಲ್ಪ ಅದನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ರೋಡಿಗೆ ಅಂದುಬಿಟ್ರೆ, ಮೊನ್ನೆ ನೋಡಿದ್ರಲ್ಲ ಬೆಂಗಳೂರು ಪೂರ್ತಿ ತೆಗೆದು ಬಿಸಾಕು ರೋಡ್ ಪಾಪ ಅಂಗಡಿ ರೋಡ್ ಸೈಡ್ ಇಟ್ಕೊಂಡಿರೋರು ಏನು ಮಾಡ್ಬೇಕೀಗ? ತೆಗೆದು ಬಿಸಾಕಿದ್ರು. ಅಲ್ಲ, ಮೇನ್ ಕೆಲಸಗಳನ್ನು ಬಿಟ್ಟು ಉಳಿದಿದ್ದೆಲ್ಲ ಮಾಡ್ತವ್ರೆ. ಡೆವಲಪ್ಮೆಂಟ್ ಮಾಡಬೇಕಾಗಿರುವಂಥದ್ದು ಬೇಜಾನಿದೆ ಗುರು. ರೋಡ್ಗಳು ಸರಿ ಮಾಡಿ. ಈ ಟೋಲ್ ಇಸ್ಕೊತಿರಲ್ಲ, ಟೋಲ್ನ ನೋಡಿ, ಯಾವ ರೋಡ್ಗಳು ಕಿದ್ಬಿದೋಗಿರ್ತವೆ ಅವ್ರು ಟೋಲ್ ಇಸ್ಕೊತಾ ಇರ್ತಾರೆ. ಹಿಂಗಾಗಿದೆ ನಮ್ಮ ದೇಶ. ಹೇಳ್ತೀನಿ ಕೊಡಿ, ಇನ್ನೊಂದು 10 ವರ್ಷ 20 ವರ್ಷ 30 ವರ್ಷ 50 ವರ್ಷ ಬಿಟ್ಟರು ಕೂಡ ಡೆವಲಪಿಂಗ್ ದೇಶನೇ. ಒಟ್ಟಿನಲ್ಲಿ ನಮ್ಮ ದೇಶ ಇವರೆಲ್ಲರಿಂದ ನಮ್ಮಿಂದ ಉದ್ಧಾರ ಅಂತೂ ಆಗಲ್ಲ. ನಾವು ಬದಲಾಗಬೇಕು. ಈ ರಾಜಕಾರಣಿಗಳು ಬಂದ ಹಿಂಗೆ ಕೈ ಕಡ್ಕೊಂಡು ಅಣ್ಣ ಸ್ವಾಮಿ ಹಿಂಗಲ್ಲ. ನಮ್ಮಿಂದ ಅವರಿಂದ ನಾವಲ್ಲ. ನೋಡಿದ್ರು, ಅಯ್ಯೋ ಯಾರು ರಾಜಕಾರಣಿ ಬಂದ್ಬಿಟ್ರೆ ಫುಲ್ಲು ನಮ್ದಿದೆ, ಫುಲ್ ಯಾರೋ ದೇವ್ರು ಬಂದ ಅನ್ನೋ ಥರ. ಏನಪ್ಪ, ಹಿಂಗಾಗ್ಬಿಟ್ರೆ ಹೆಂಗೆ ಉದ್ಧಾರ ಆಗುತ್ತೆ ಹೇಳಿ? ನಮ್ಮನ್ನು ಅವ್ರು ರೆಪ್ರೆಸೆಂಟ್ ಮಾಡ್ತಿರೋದವರು, ನಮ್ಮಿಂದ ಅವರು, ನಮ್ಮ ಓಟಿಂದ ಅವರು, ಅವರಿಂದ ನಾವಲ್ಲ. ಇದನ್ನೆಲ್ಲ ಯಾವಾಗ ನಾವು ಅರ್ತ್ಕೋತೀವಿ ದೇವ್ರಿಗೆ ಗೊತ್ತು. ನನಗೆ ಒಂದು ವಿಷಯ ಅರ್ಥ ಆಗಲ್ಲ. ಈ ರಾಜಕಾರಣಿಗಳು ಗೆದ್ದ ಮೇಲೆ ಏನೇ ಟೆಂಡರ್ ಆದರೂ ಕೂಡ ಆ ರಾಜಕಾರಣಿಗೆ ಎಷ್ಟು % ಅಂತ ದುಡ್ಡು ಹೋಗ್ಬೇಕಂತೆ. ನನಗೂ ಗೊತ್ತು, ನಿಮಗೂ ಗೊತ್ತು, ಪ್ರತಿಯೊಬ್ಬರಿಗೂ ಗೊತ್ತು.
ಇಷ್ಟು ಪರ್ಸೆಂಟ್ ಸರ್ಕಾರ ಅಂತಲೇ ವೈರಲ್ ಆಗಿಬಿಟ್ಟಿತ್ತಪ್ಪ ಲಾಸ್ಟ್ ಟೈಮು. 60% 70% ಸರ್ಕಾರ ಅಂತೇನೋ ವೈರಲ್ ಆಗಿತ್ತಲ್ಲಪ್ಪ. ಅದೆಲ್ಲ ನಡೆಯುತ್ತೆ ಅಂತ ಎಲ್ರಿಗೂ ಗೊತ್ತು. ಏನೋ ಒಂದು ಗೌರ್ಮೆಂಟ್ ಜಾಬನ್ನು ನಾವು ತಗೋಬೇಕು ಅಂದರೆ ಲಂಚ ಕೊಟ್ಟು ಗೌರ್ಮೆಂಟ್ ಜಾಬನ್ನು ತಗೊಬೋದು, ಅದು ನಡೆಯುತ್ತೆ ಅಂತ ನಮಗೂ ಗೊತ್ತು, ನಿಮಗೂ ಗೊತ್ತು. ಆದ್ರೂ ನಾವು ಯಾಕೆ ಅದ್ರ ಬಗ್ಗೆ ಒಂದು ಆ್ಯಕ್ಷನ್ ತೊಗೊಳಕ್ಕಾಗಿಲ್ಲ? ಯೋಚನೆ ಮಾಡಿ ನೀವೇನೆ. ಎಲ್ರಿಗೂ ಗೊತ್ತಪ್ಪ ಈಗ ಈ ರಾಜಕಾರಣಿಗಳು ಬಂದುಬಿಟ್ಟು ಗೆದ್ದುಬಿಟ್ಟು ಅವ್ರ ಜೇಬ್ ತುಂಬಿಸ್ಕೊಂಡು ಹೋಗ್ತಾರೆ ಅಂತ ಎಲ್ರಿಗೂ ಗೊತ್ತು. ಬಟ್ ಆದರೂ ಅದೇ ರಾಜಕಾರಣಿ ಮತ್ತೆ ಗೆದ್ದು ಬರ್ತಾನೆ. ಹೆಂಗಿದೆ ನೋಡಿ. ಇನ್ನೊಂದಪ್ಪ, ಇತ್ತೀಚೆಗೆ ಈ ನಮ್ಮ ಗೌರ್ಮೆಂಟ್ನವರು ಎಲ್ಲ ಭಾಗ್ಯಗಳು ಕೊಟ್ಟರು, ಆಯಿತಾ. ನಾವೊಂದು ಏನು ಫ್ರೀ ಕರೆಂಟ್ ಎಲ್ಲ ಕೊಟ್ಟರು, ನಿಮಗೂ ಕರೆಂಟ್ ನಮಗೂ ಕರೆಂಟ್ ಎಲ್ಲರೂ ಕರೆಂಟ್ ಅಂತ ಅಂದರು. ಅದ್ರ ಮೇಲೆ ನೋಡಪ್ಪ ಈಗ ನಮ್ಗೆ ಹೆಂಗಾಗ್ಬಿಟ್ಟಿದೆ ಅಂತ ಅಂದರೆ, ಈಗ ಎಲೆಕ್ಷನಿಂದ ಒಂದು ಕಡೆ ವೋಟರ್ದು ಲಿಸ್ಟ್ ಮನೆಗೆ ಬರ್ತಾರೆ, ಎಲ್ಲ ಡಾಕ್ಯುಮೆಂಟ್ ಹುಡ್ಕೊಂಡು ಕುತ್ಕೋಬೇಕು, ಬರೀ ಇವೇ ಆಗೋಯ್ತು ಜೀವನ ಪೂರ್ತಿ. ನಮ್ದು ಹೆಂಗಾಗಿದೆ ಅಂದರೆ ನಮ್ಮ ಲೈಫಲ್ಲಿ ನಾವು ಆರಾಮ ಇರೋಕ್ಕಾಗ್ತಿಲ್ಲ. ಇನ್ನೊಂದು ಕಡೆ ಯಾರೋ ಏನೋ ಜ್ಯೋತಿ ಅವ್ರದ್ದು ಡಾಕ್ಯುಮೆಂಟ್ ಕೊಡಬೇಕಂತೆ, ಭಾಗ್ಯ ಜ್ಯೋತಿನೇ ಏನೋ ಇದೆಯಲ್ಲಪ್ಪ ಕರೆಂಟಿಂದು, ಅದಕ್ಕೆ ಡಾಕ್ಯುಮೆಂಟ್ ಮತ್ತೆ ಇನ್ನೊಂದು ಸಲ. ಈ ಕಡೆ ಎಲೆಕ್ಷನ್ ಅವ್ರು ಬರ್ತಾರೆ, ಅದಕ್ಕೆ ಇನ್ನೊಂದು ಸಲ. ಏನು ಮಾಡ್ತೀರಾ ಹಿಂಗಾದರೆ? ಬರೀ ಇದಾಗಿ ಹೋಗ್ತಿದೆ ನಮ್ಮದು. ಕಷ್ಟ ಇದೆ ಜೀವನ, ತುಂಬ ಕಷ್ಟ ಇದೆ. ಇನ್ಮೇಲೆ ನಾನು ಈ ವ್ಲಾಗಿನ್ ಕನ್ನಡದಲ್ಲಿ ಈ ಥರ ಕರೆಂಟ್ ಟ್ರೆಂಡ್ಸ್ಗಳ ಬಗ್ಗೆ ವಿಡಿಯೋ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಗೊತ್ತಿಲ್ಲ, ನನಗೆ ಇಷ್ಟು ವರ್ಷ ಮಾಡಿದ್ದೀನಿ ಟೆಕ್ನಾಲಜಿ ಬಗ್ಗೆ, ಅದನ್ನೂ ಮಾಡ್ತೀನಿ ಟೆಕ್ ಇನ್ ಕನ್ನಡದಲ್ಲಿ. ಇದರಲ್ಲಿ ನಮ್ಮ ಸಮಾಜದ ಬಗ್ಗೆ ನನಗೆ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ನನಗನ್ಸಿದ್ದು ನಾನು ಮಾತಾಡಬೇಕು ಅಂತ ಅನ್ಕೋತಾ ಇದ್ದೀನಿ. ಅಟ್ಲೀಸ್ಟ್ ಅದರ ಮಾಡೋಣ, ಆಯಿತಾ. ನನಗೆ ಇದ್ರ ಬಗ್ಗೆ ತುಂಬ ಇಂಟ್ರೆಸ್ಟ್ ಇದೆ. ನಮ್ಮದು ಕೂಡ ಒಂದು ಧ್ವನಿ ಇರಲಿ ಅಂತ. ನಾನು ಸರಿ ಇರ್ಬೋದು, ತಪ್ಪಿರ್ಬೋದು, ನಾನೊಬ್ಬ ಸಾಮಾನ್ಯ ಪ್ರಜೆ, ಆಯಿತಾ. ನನಗೆ ಗೊತ್ತಿಲ್ಲ ಎಲ್ಲ ವಿಷಯಗಳು, ನನಗೆ ಗೊತ್ತಿಲ್ಲ, ಆಯಿತಾ. ಹಂಗಂತ ನಾನು ಪರ್ಫೆಕ್ಟು, ನನಗೆಲ್ಲ ಅಲ್ಲ. ನನ್ನ ಮನಸ್ಸಿನ ಮಾತುಗಳನ್ನು ನಿಮ್ಮ ಹತ್ರ ಶೇರ್, ನನಗೆ ಹೆಂಗೆ ಅನ್ನಿಸ್ತಿದೆ, ಒಬ್ಬ ನಾರ್ಮಲ್ ಜನಗಳಿಗೆ ಹೆಂಗೆ ಅನಿಸ್ತಿದೆ ಅದನ್ನು ನಾನು ಶೇರ್ ಮಾಡ್ತೀನಿ, ಆಯಿತಾ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೆಂಗಂತ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ.